ಯಾರಿಗೂ ಹೇಳಬೇಡ ಕಣೋ, ನಾನು ನೀನು ಯಾರಿಗೂ ಹೇಳಲ್ಲ ಎಂದು ನಂಬಿದ್ದೇನೆ. ಅಪ್ಪಿತಪ್ಪಿಯೂ ನಿನ್ನ ಗೆಳೆಯ ಕಲ್ಲೇಶಿಗೆ ಈ ಸುದ್ದಿ ಹೇಳಬೇಡ ಮಹಾರಾಯ. ಅವನು ಮೊದಲೇನು ಎಂದು ನಿನಗೆ ಗೊತ್ತಿದೆ. ಅವನು ಎಲ್ಲವನ್ನೂ ಅವರ ಅಣ್ಣನ ಹತ್ತಿರ ಹೇಳಿದರೂ ಹೇಳುತ್ತಾನೆ. ಈ ಸುದ್ದಿ ಗೊತ್ತಾದರೆ ಏನಾಗುತ್ತದೆ ಏನಾಗುವುದಿಲ್ಲ ಎಂಬುದು ನಮ್ಮಿಬ್ಬರಿಗೂ ತಿಳಿದಿದೆ ಎಂದು ಹೇಳಿದ ಅತ್ತಿಗೆಯ ಮಾತು ಕೇಳಿದ ಕಾರ್ತಿಕ್, ಇಲ್ಲ ಅತ್ತಿಗೆ, ಇದರ ಬಗ್ಗೆ ಚಿಂತೆಬೇಡಿ. ಗುಟ್ಟುಗಳು ಎಂದಿಗೂ ಇಬ್ಬರ ಮಧ್ಯೆ ಇದ್ದರೆ ಮಾತ್ರ ಗುಟ್ಟುಗಳಾಗಿರುತ್ತವೆ. ಮೂರನೆಯವರಿಗೆ ತಿಳಿದರೆ ಅದು ರಟ್ಟಾಯಿತು ಎಂದರ್ಥ. ನಾನು ಇಂಥ ಪರಿಸ್ಥಿತಿ ಬಂದರೂ ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ. ನೀವು ಧೈರ್ಯದಿಂದ ಇರಿ ಎಂದು ಹೇಳಿದಾಗ ರಾಧಿಕಾಳಿಗೆ ಧೈರ್ಯ ಬಂದಿತು. ಸ್ನೇಹಿತರೆ, ಹೊಸ ಕಥೆಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಸಮಯ ವ್ಯರ್ಥ ಮಾಡದೆ ಕಥೆ ಪ್ರಾರಂಭ ಮಾಡೋಣ. ಒಂದು ದೊಡ್ಡ ಪಟ್ಟಣದ ಅಂತಸ್ತಿನ ಮನೆಯಲ್ಲಿ ಒಬ್ಬಳು ಮಹಿಳೆ ತನ್ನ ಪತಿ ಮತ್ತು ಮೈದುನನೊಂದಿಗೆ ವಾಸವಿದ್ದಳು. ಗಂಡನ ಹೆಸರು ರಾಜಣ್ಣ, ಆ ಮಹಿಳೆಯ ಹೆಸರು ರಾಧಿಕಾ, ಇನ್ನು ಮೈದುನನ ಹೆಸರು ಕಲ್ಲೇಶಿ. ಆಕೆಯ ಗಂಡ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ. ಹಗಲು ರಾತ್ರಿ ಎನ್ನದೆ ದುಡಿದು ಊರಿನಲ್ಲಿದ್ದ ತನ್ನ ತಂದೆ ತಾಯಿಗೆ ದುಡ್ಡು ಹಾಕಿಕೊಂಡು ತಮ್ಮನ ವಿದ್ಯಾಭ್ಯಾಸ ನೋಡಿಕೊಂಡು ಹೆಂಡತಿಯ ಜೊತೆ ಪಟ್ಟಣದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದ. ಕಲ್ಲೇಶಿ ಕಾಲೇಜಿಗೆ ಹೋಗುವ ಕಾರಣದಿಂದ ಅವರ ಜೊತೆಗೆ ವಾಸವಾಗಿದ್ದ. ಕಲ್ಲೇಶಿ ಸ್ವಲ್ಪ ಓದುವುದರಲ್ಲಿ ಹಿಂದೆ ಇದ್ದರೂ ಆಟಗಳಲ್ಲಿ ಮುಂದು ಇರುತ್ತಿದ್ದನು. ಸ್ನೇಹಿತರೆ, ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ರಾಧಿಕಾ ನೋಡೋಕೆ ಸುಂದರವಾಗಿದ್ದು ಅದ್ಭುತವಾಗಿದ್ದಾಳೆ. ಅವಳು ನೋಡಲು ಸುಂದರವಾಗಿದ್ದು ಸಕಲ ಕಲೆಗಳಲ್ಲಿ ಪರಿಣಿತಿ ಹೊಂದಿದ್ದಾಳೆ. ಅವಳು ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ್ದಾಳೆ. ಅವಳಲ್ಲಿರುವ ಕಲೆಗಳು ಒಂದೆರಡಲ್ಲ. ಕ್ರಿಕೆಟ್ ನೋಡುವುದು, ಫುಟ್ಬಾಲ್ ನೋಡುವುದು, ಚೆಸ್ ಆಡುವುದು, ಕೇರಂ ಆಡುವುದು, ಎಲ್ಲಾ ಕಲೆಗಳಿಗೂ ಸೈ ಅಂತಾಳೆ. ದೊಡ್ಡ ದೊಡ್ಡ ಪಂಡಿತರಿಗೆ ಚೆಸ್, ಕೇರಂ ಆಟಗಳಲ್ಲಿ ಅವಳ ಎದುರು ಗೆಲ್ಲೋದು ಒಂದು ದೊಡ್ಡ ಸಾಹಸವೇ ಆಗಿತ್ತು. ಹೀಗೆ ಮೈದುನ ಕಲ್ಲೇಶಿ ಅವಳ ಜೊತೆ ಸೋತು ಸುಮ್ಮನೆ ಆಟ ಆಡದೆ ಹಿಂದೆ ಸರಿದಿದ್ದ. ಇನ್ನು ಮೈದುನ ಕಲ್ಲೇಶಿ ಕಾಲೇಜಿಗೆ ಹೋಗುತ್ತಾ ಹೇಗೆ ಸೋಲಿಸಬೇಕು ಎಂದು ಚಿಂತಿಸುತ್ತಾ ಇರುತ್ತಿದ್ದ. ಒಂದು ದಿನ ಕಾಲೇಜಿನಲ್ಲಿ ಅವನ ಗೆಳೆಯ ಕಾರ್ತಿಕ್ ಎಂಬುವವನು ತನಗೆ ಒಂದು ರೂಮ್ ಬೇಕಾಗಿದೆ ಕಣು ಓದೋಕೆ ಅಂತ ಕಲ್ಲೇಶಿಯ ಹತ್ತಿರ ಕೇಳುತ್ತಾನೆ. ಅದಕ್ಕೆ ಕಲ್ಲೇಶಿ ತಕ್ಷಣವೇ, ನಮ್ಮ ಮನೆ ಮೇಲೆ ಒಂದು ಸಿಂಗಲ್ ರೂಮ್ ಇದೆ ಕಣೋ, ಸೈಲೆಂಟ್ ಏರಿಯಾ, ಓದೋಕೆ ಅದ್ಭುತವಾಗಿದೆ ಎಂದು ಹೇಳಿ ಕರೆದುಕೊಂಡು ಬರುತ್ತಾನೆ. 2 ದಿನಗಳ ನಂತರ ಕಾರ್ತಿಕ್ ಆ ಮನೆಗೆ ಶಿಫ್ಟ್ ಆದನು. ಕಲ್ಲೇಶಿ ಕಾರ್ತಿಕ್ ನನ್ನು ಅವರ ಅಣ್ಣ ಅತ್ತಿಗೆಗೆ ಪರಿಚಯ ಮಾಡಿಸಿ ಕೊಡುತ್ತಾನೆ. 3ನೇ ದಿನದಿಂದ ಕಲ್ಲೇಶಿ ಮತ್ತು ಕಾರ್ತಿಕ್ ಸೇರಿಕೊಂಡೇ ಕಾಲೇಜಿಗೆ ಹೋಗಲು ಬರಲು ಆರಂಭ ಮಾಡುತ್ತಾರೆ. ಇನ್ನು ಈ ಕಡೆ ರಾಧಿಕಾ ಒಬ್ಬಳೇ ಮನಸ್ಸು ಬಾರದೆ ಮೊಬೈಲ್ನಲ್ಲಿ ವಿಡಿಯೋ ಗೇಮ್ಸ್ ಆಡಿಕೊಂಡು ಆ ವಿಡಿಯೋಗಳನ್ನು ನೋಡಿಕೊಂಡು ಸಮಯ ಕಳೆಯುತ್ತಾ ಇರಬೇಕಾದರೆ ಒಂದು ದಿನ ರಾಧಿಕಾ ಒಬ್ಬಳೇ ಚೆಸ್ ಆಡಿಕೊಂಡು ಕೂತಾಗ ಮೈದುನ ಕಲ್ಲೇಶಿ ಬಂದು ಅವಳ ಜೊತೆ ಚೆಸ್ ಆಟಕ್ಕೆ ಇಳಿಯುತ್ತಾನೆ. ಆದರೆ ಸೋತು ಮುಖ ಸಪ್ಪಗೆ ಮಾಡಿ ಹೋಗುತ್ತಾನೆ. ಅತ್ತಿಗೆಗೆ ಮುಖ ತೋರಿಸದೆ ಬೇಸರದಿಂದ ಸಪ್ಪೆ ಮುಖ ಮಾಡಿಕೊಂಡು ಮೇಲೆ ಇದ್ದ ಅವನ ಗೆಳೆಯ ಕಾರ್ತಿಕ್ನ ಹತ್ತಿರ ಹೋಗುತ್ತಾನೆ. ಅಲ್ಲಿಗೆ ಹೋದಾಗ ಕಾಲೇಜಿನ ಮೇಡಂಗಳ ಬಗ್ಗೆ ಡಿಸ್ಕಸ್ ಮಾಡುತ್ತಾ ವಾಟ್ಸಪ್ ಗ್ರೂಪ್ನಲ್ಲಿ ಡಿಪಿಗಳನ್ನು ನೋಡುತ್ತಾ ಕಾಮೆಂಟ್ ಮಾಡಿಕೊಂಡು ಸ್ವಲ್ಪ ಸಮಯ ಕಳೆದ ನಂತರ ಕಲ್ಲೇಶಿಯೋ ಕಾರ್ತಿಕ್ನ ಫೋನಿನಲ್ಲಿ ಚೆಸ್ ಗೇಮ್ ಇರುವುದನ್ನು ನೋಡಿ, ಹೇ ನಿನಗೆ ಚೆಸ್ ಆಡಲು ಬರುತ್ತಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಕಾರ್ತಿಕ್, ಬರುತ್ತೆ ಕಣೋ, ನೋಡು ಎಲ್ಲಾ ಲೆವೆಲ್ ಗೆದ್ದು ಮುಗಿಸಿದ್ದೇನೆ ಎಂದು ಜಂಬದಿಂದ ಹೇಳ್ತಾನೆ. ಅದನ್ನ ಕೇಳಿದ ಕಲ್ಲೇಶಿ ತಕ್ಷಣ, ನಮ್ಮ ಅತ್ತಿಗೆ ಹತ್ತಿರ ಆಡಿ ಒಂದು ಆಟ ಗೆಲ್ಲು ಬಾರೋ ಅಂತ ಕರ್ಕೊಂಡು ಕೆಳಗೆ ಬರ್ತಾನೆ. ಆದರೆ ಅವರ ಅತ್ತಿಗೆ ಬಟ್ಟೆ ತೊಳೆಯಲು ಹೋಗಿರುತ್ತಾರೆ. ಆದ್ದರಿಂದ ಕಾರ್ತಿಕ್ ಕೆಲಸ ಇದೆ ಎಂದು ಮಾರ್ಕೆಟ್ಗೆ ಹೋಗುತ್ತಾನೆ. ಅವತ್ತು ಸಂಜೆ ಕಲ್ಲೇಶಿ ಕಾರ್ತಿಕ್ನನ್ನು ಕರೆದುಕೊಂಡು ಬಂದು ಅತ್ತಿಗೆಯ ಎದುರು ಕೂರಿಸಿ ಚೆಸ್ ಪಂದ್ಯ ಆರಂಭಿಸುತ್ತಾನೆ. ಸತತ 80 ನಿಮಿಷಗಳ ಕಾಲ ಆಟ ನಡೆದು ಕೊನೆಗೂ ಕಾರ್ತಿಕ್ ಸೋತು ಬಿಡುತ್ತಾನೆ. ಇನ್ನೇನು ಗೆಲುವು ಸಾಧಿಸಿದ ಅತ್ತಿಗೆ ಗೆಲುವಿನ ನಗೆ ಬೀರಿ ಅವರಿಬ್ಬರಿಗೂ ನಗುತ್ತಾ ಅಣುಕಿಸುತ್ತಾಳೆ. ಇನ್ನು ಕಾರ್ತಿಕ್ ಮತ್ತೆ ಕಲ್ಲೇಶಿ ಸುಮ್ಮನೆ ಹಿಂದೆ ಸರಿಯುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಇತ್ತ ಕಾರ್ತಿಕ್ ಮೊಬೈಲ್ ಫೋನ್ನಲ್ಲಿ ಕಠಿಣ ಚೆಸ್ ಆಟದ ಲೆವೆಲ್ಗಳನ್ನು ಆಡಿ ಪ್ರಾಕ್ಟೀಸ್ ಮಾಡಿಕೊಂಡು 1 ವಾರದ ನಂತರ ಮತ್ತೆ ಪಂದ್ಯ ಆಡಲು ಬರುತ್ತಾನೆ. ಮತ್ತೆ ಪಂದ್ಯ ಆರಂಭವಾಯಿತು. ಇನ್ನೇನು ಕಾರ್ತಿಕ್ ಗೆದ್ದ ಅನ್ನೋ ಖುಷಿಯಲ್ಲಿ ಇರಬೇಕಾದರೆ ರಾಧಿಕಾ ಅವನನ್ನು ಚೆಕ್ಮೇಟ್ ಮಾಡಿ ಸೋಲಿಸಿ ಬಿಡುತ್ತಾಳೆ. ಕಾರ್ತಿಕ್ ಇನ್ನೊಂದು ಪಂದ್ಯ ಆಡೋಣ ಎಂದು ಕೇಳುತ್ತಾನೆ. ಅದಕ್ಕೆ ರಾಧಿಕಾ, ಹೂ ಆಡೋಣ, ಆದರೆ ಈ ಪಂದ್ಯದಲ್ಲಿ ಯಾರು ಸೋಲುತ್ತಾರೆ ಅವರು ಇವತ್ತಿನ ಸಂಜೆ ಅಡುಗೆ ಮಾಡಬೇಕು ಅಂತ ಷರತ್ತು ವಿಧಿಸುತ್ತಾಳೆ. ಮತ್ತೆ ಪಂದ್ಯ ಆರಂಭವಾಯಿತು. ಇನ್ನು ಕಾರ್ತಿಕ್ ಗೆಲುವು ಸಾಧಿಸುತ್ತಾನೆ ಎಂದುಕೊಂಡರೆ ಕೂದಲು ಎಳೆಯಲ್ಲಿ ಮತ್ತೆ ಸೋಲು ಅನುಭವಿಸಿ ಕುಳಿತುಕೊಂಡನು. ಇನ್ನೇನು ಗೆಲುವು ಸಾಧಿಸಿದ ರಾಧಿಕಾ ಕಾರ್ತಿಕ್ ಮತ್ತು ಕಲ್ಲೇಶಿಗೆ ಇಬ್ಬರಿಗೂ ಅಡುಗೆ ಮಾಡಲು ಹೇಳ್ತಾಳೆ. ಕೊಟ್ಟ ಮಾತಿನಂತೆ ಅವರಿಬ್ಬರು ಸೇರಿಕೊಂಡು ಅಡುಗೆ ಮಾಡುತ್ತಾರೆ. ನಂತರ ರಾಜಣ್ಣು ಬರುತ್ತಾನೆ. ಎಲ್ಲರೂ ಸೇರಿಕೊಂಡು ಊಟ ಮಾಡಿ ಮುಗಿಸುತ್ತಾರೆ. ಮತ್ತೆ ಕಾರ್ತಿಕ್ ಆಟ ಗೆಲ್ಲಲೇಬೇಕು ಎಂದು ಮತ್ತೆ ಫೋನಿನಲ್ಲಿ ಕಠಿಣ ಲೆವೆಲ್ಗಳನ್ನು ಆಡಿ ಪ್ರಾಕ್ಟೀಸ್ ಮಾಡುತ್ತಿರುತ್ತಾನೆ. ಅವತ್ತು ರವಿವಾರ, ಏನೋ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ಎಂದು ಕಲ್ಲೇಶಿ ತನ್ನ ಊರಿಗೆ ಹೋಗುತ್ತಾನೆ. ರಾಜಣ್ಣ ಅವತ್ತು ಕೂಡ ಕೆಲಸಕ್ಕೆ ಹೋಗುತ್ತಾನೆ. ಇನ್ನು ಕಾರ್ತಿಕ್ ಬೆಳಿಗ್ಗೆ ರಾಧಿಕಾ ಹತ್ತಿರ ಹೋಗಿ, ಅತ್ತಿಗೆ ಇವತ್ತು ಚೆಸ್ ಪಂದ್ಯ ಆಡೋಣ ಎಂದು ಕೇಳುತ್ತಾನೆ. ಅದಕ್ಕೆ ರಾಧಿಕಾ ಹೂ ಎಂದು ಹೇಳುತ್ತಾಳೆ. ಅದಕ್ಕೆ ಕಾರ್ತಿಕ್, ನಾನು ಗೆದ್ದರೆ ಏನು ಎಂದು ಕೇಳುತ್ತಾನೆ. ಅವಳು, ನೀನು ಏನನ್ನು ಬೇಡ್ತೀಯೋ ಅದು ನಿನಗೆ ಸಿಗುತ್ತದೆ ಎಂದು ಹೇಳುತ್ತಾಳೆ. ಅವನು, ಏನು ಬೇಡಿದರೂ ಕೊಡುತ್ತೀರಾ ಎಂದು ಪ್ರಶ್ನೆ ಮಾಡುತ್ತಾನೆ.
ಅವಳು ನೀನು ಮೊದಲು ಗೆಲುವು ಸಾಧಿಸು, ನೀನು ಬೇಡಿದ್ದು ಕೊಡ್ತೀನಿ ಎಂದು ಹೇಳುತ್ತಾಳೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಸುತ್ತಲೂ ಯಾರ ಶಬ್ದ ಇರಲಿಲ್ಲ. ಪಂದ್ಯ ಆರಂಭವಾಯಿತು. ಅವಸರದಲ್ಲಿ ಆಟವಾಡುತ್ತಾ ಇನ್ನೇನು ರಾಧಿಕಾ ಗದ್ದೆ ಬಿಟ್ಟಳು ಎಂಬುದರಲ್ಲಿ ಕಾರ್ತಿಕ್ ಆಟವನ್ನು ಗೆದ್ದುಬಿಟ್ಟ. ಗೆದ್ದ ತಕ್ಷಣ ಅವನ ಮುಖದಲ್ಲಿ ಗೆಲುವಿನ ಮಂದಹಾಸ ಮೂಡಿತು. ಅವನು ಅವಳಿಗೆ ಗೆದ್ದುಬಿಟ್ಟೆ ಎಂದು ಜೋರಾಗಿ ಹೇಳಿದ. ಅವಳು ಸ್ವಲ್ಪ ಮುಗುಳಗೆ ಇಂದ ಕಂಗ್ರಾಟ್ಸ್ ಎಂದು ಹೇಳಿದಳು. ಅದಕ್ಕೆ ಅವನು ನಿಮ್ಮ ಕಂಗ್ರಾಟ್ಸ್ ನನಗೆ ಬೇಡ, ನಾನು ಕೇಳುವುದನ್ನು ಕೊಡಿ ಎಂದ. ಅದಕ್ಕೆ ಅವಳು ಏನು ಎಂದು ಕೇಳಿದಳು. ಅವನು ನೀವು ಸೋತರೆ ನಾನು ಬೇಡಿದ್ದನ್ನು ಕೊಡುತ್ತೇನೆ ಎಂದಿದ್ದೀರಿ, ಮಾತಿಗೆ ತಪ್ಪಬಾರದು ನೋಡಿ ಎಂದನು. ಅದಕ್ಕೆ ಅವಳು ಸರಿ ತಪ್ಪುವುದಿಲ್ಲ, ಏನು ಬೇಕು ಬೇಡು ಎಂದು ಕೇಳಿದಳು. ಅವನು 1 ನಿಮಿಷ ತಡ ಮಾಡದೆ ಆ ಕೆಲಸ ಮಾಡಬೇಕು ಎಂದು ಕೇಳಿದ. ಅದಕ್ಕೆ ಅವಳು ಒಂದು ಮಾತು ಆಡದೆ ಸುಮ್ಮನೆ ನಿಂತುಕೊಂಡಳು. ಅವಳನ್ನು ನೋಡಿ ನೀವು ಮಾತಿಗೆ ತಪ್ಪಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಹೇಳಿದ. ಅವಳು ಸ್ವಲ್ಪ ಯೋಚನೆ ಮಾಡಿದವಳ ಹಾಗೆ ನಾಟಕ ಮಾಡಿ, ಸರಿ 1 ಬಾರಿ ಮಾತ್ರ ಅವಕಾಶ ಕೊಡುತ್ತೇನೆ, ಇದೇ ಮೊದಲು ಇದೇ ಕೊನೆಯಾಗಿರಬೇಕು, ಯಾರಿಗೂ ಹೇಳಬಾರದು, ಯಾರಿಗಾದರೂ ಹೇಳಿದರೆ ಮುಂದೆ ನಡೆಯುವುದೇ ಬೇರೆ ನೋಡು ಎಂದು ಷರತ್ತು ವಿಧಿಸಿದಳು. ಈ ಷರತ್ತಿಗೆ ಕಾರ್ತಿಕ್ ಒಪ್ಪಿಕೊಂಡ. ನಮ್ಮ ಮನೆಯಲ್ಲಿ ಬೇಡ, ನಮ್ಮ ಯಜಮಾನರು ಬಂದರೆ ಏನು ಮಾಡೋದು, ಪ್ಲೀಸ್ ಮೇಲೆ ನಿನ್ನ ರೂಮಿಗೆ ಬರ್ತೇನೆ ಹೋಗು ಎಂದಳು. ಅದಕ್ಕೆ ಅವನು ನೀನು ನನ್ನನ್ನು ಕಳಿಸಿ ಬರಲಿಲ್ಲ ಅಂದ್ರೆ ಏನು ಮಾಡಬೇಕು ಎಂದು ಕೇಳಿದ. ಅವಳು ನಾನೇ ಮೊದಲು ಹೋಗುತ್ತೇನೆ ಎಂದು ಮೇಲೆ ಕಾರ್ತಿಕ್ನ ರೂಮಿಗೆ ಹೋಗುತ್ತಾಳೆ. ಕಾರ್ತಿಕ್ ಕೂಡ ಹೋಗುತ್ತಾನೆ. ನಂತರ ಆಟ ಆರಂಭ ಮಾಡುತ್ತಾರೆ. 1 ಬಾರಿ ಎಂದು ಆಗಿದ್ದ ಷರತ್ತು 2 ಬಾರಿ ಕೆಲಸ ಮಾಡಿ ಮುಗಿಸುತ್ತಾರೆ. 2 ಗಂಟೆಗಳ ನಂತರ ಅವಳು ಕೆಳಗೆ ತನ್ನ ಮನೆಗೆ ಬರುತ್ತಾಳೆ. ಸಂಜೆ ಪ್ರತಿದಿನದಂತೆ ಎಲ್ಲವೂ ನಾರ್ಮಲ್ ಆಗುತ್ತದೆ. ಊರಿನಿಂದ ಕಲ್ಲೇಶಿ, ಕೆಲಸದಿಂದ ರಾಜಣ್ಣ ಬರುತ್ತಾರೆ. ಇನ್ನು ಮರುದಿನ ಕಾಲೇಜಿಗೆ ಹೋಗಬೇಕಾದರೆ ಕಲ್ಲೇಶಿ ಕಾರ್ತಿಕ್ಗೆ ನೀನು ಓದಿದ್ದು ಹೇಗೆ ನೆನಪು ಇಟ್ಟುಕೊಳ್ಳುತ್ತೀಯಾ, ಅದು ಹೇಗೆ ನಿನಗೆ ಹೆಚ್ಚು ಮಾರ್ಕ್ಸ್ ಬರುತ್ತೆ ಎಂದು ಕೇಳುತ್ತಾನೆ. ಅದಕ್ಕೆ ಅವನು ನಾನು ಚೆಸ್ ಆಡಿ ನನ್ನ ತಲೆ ತುಂಬಾ ಚುರುಕುವಾಗಿದೆ ಕಣೋ ಎಂದು ಕಾರ್ತಿಕ್ ಹೇಳುತ್ತಾ, ನಿಮ್ಮ ಅತ್ತಿಗೆ ಜೊತೆಗೆ ಚೆಸ್ ಆಡೋಕೆ ಕರೆದುಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ಸ್ ಕಲ್ಲೇಶಿ ಎಂದು ಹೇಳಿದಾಗ ಅದಕ್ಕೆ ಕಲ್ಲೇಶಿಯ ಉತ್ತರ, ನಿನ್ನನ್ನು ಚೆಸ್ ಆಡೋಕೆ ಕರ್ಕೊಂಡು ಬಾ ಎಂದು ಹೇಳಿದವಳು ನಮ್ಮ ಅತ್ತಿಗೆ ಎಂದನು. ಈ ಉತ್ತರ ಕೇಳಿ ಕಾರ್ತಿಕ್ಗೆ ಆಶ್ಚರ್ಯವಾಯಿತು. ಅವನು ಇದೆಲ್ಲ ಆಕಸ್ಮಿಕವಾಗಿ ನಡೆದ ವಿಷಯ ಎಂದುಕೊಂಡರೆ ಅತ್ತಿಗೆಯೇ ಇವನನ್ನು ಕರೆದಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸು ಚಂಚಲಗೊಂಡಿತು. ಅವರೇ ನನ್ನನ್ನು ಕರೆದಿದ್ದಾರೆ ಎಂದರೆ ಇದೇ ಮೊದಲು ಇದೇ ಕೊನೆ ಎಂದು ಯಾಕೆ ಹೇಳಿದರು ಎಂದು ಚಿಂತಿಸುತ್ತಾ ಕ್ಲಾಸ್ ಮುಗಿಸಿಕೊಂಡು ಕಾಲೇಜಿನಿಂದ ಮನೆಗೆ ಬರುತ್ತಾರೆ. ಮತ್ತೆ ಕಾರ್ತಿಕ್ ರಾಧಿಕಾ ಮುಂದೆ ಏನಾಗುತ್ತದೆ ಎಂಬುದನ್ನು ಮುಂದೇನಾಯಿತು ಮುಂದಿನ ಭಾಗದಲ್ಲಿ ನೋಡೋಣ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಕಥೆಯಲ್ಲಿ ಏನಾದರೂ ತಪ್ಪುಗಳು ದೋಷಗಳು ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಕಥೆಗಳಲ್ಲಿ ನಾನು ತಪ್ಪುಗಳನ್ನು ತಿದ್ದಿಕೊಂಡು ಬರುತ್ತೇನೆ. ನಮಸ್ಕಾರಗಳು. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಮಾಡಿಕೊಳ್ಳಿ ಎಂದು ಹೇಳುತ್ತಾ ಕಥೆಯನ್ನು ಮುಗಿಸೋಣ. ಧನ್ಯವಾದಗಳು.